ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಪಹಣಿ ವಿತರಣೆಗೆ ಸಂಬಂಧಿಸಿದಂತೆ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಅನ್ನದಾತರು. ಶಿರಹಟ್ಟಿ ತಹಸೀಲ್ದಾರರ ಕಚೇರಿಯಲ್ಲಿ ನಡೆದ ಘಟನೆ. ಹೌದು, ಶಿರಹಟ್ಟಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಪಹಣಿ ವಿತರಣೆಗೆ ಸಂಬಂಧಿಸಿದಂತೆ ದಿನಂಪ್ರತಿ ಇದ್ದ ಬಿದ್ದ ಕೆಲಸ ಕಾರ್ಯಗಳನ್ನು ಬಿಟ್ಟು ನೂರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಕಳೆದ 3 ದಿನಗಳಿಂದ ಅಲೆದಾಡುತ್ತಿದ್ದೇವೆ. ಆದರೂ ಕೂಡ ನಮಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ. ಅಧಿಕಾರಿಗಳು ನಮಗೆ ಪಹಣಿ ವಿತರಣೆ ಮಾಡಲು ಸತಾಯಿಸುತ್ತಿದ್ದಾರೆ ಎಂದು ರೈತರು ತಮ್ಮ ಅಳಲನ್ನ ನಮ್ಮೊಂದಿಗೆ ನಿನ್ನೆ ಸಾಯಂಕಾಲ ಹಂಚಿಕೊಂಡರು. ಈ ಕುರಿತು ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಗೇನೈತಿ ಈ ತಾಂತ್ರಿಕ ದೋಷದಿಂದ ತೊಂದರೆ ಐತೆ ಬೋರ್ಡ್ ಹಾಕ ನಾವು ಸಂಬಂಧಪಟ್ಟಿರೋ ಅಧಿಕಾರಿಗಳು ನಾವು ಕೇಳ್ತೇವೆ. ಮಂಗಿನ ಸರ್ವರ್ಲ್ಯಾಂಡ್ ಒಂದ್ ಎಮ್ಮಾರ್ಕ 3 ಸಲ ಬಂದು ಹೊಳ್ಳಿ ಹೋಗಿವಿ. ಏನ್ ನಮ್ಗೆ ಇಟಕಿಂದ ಬರಕ್ಕೆ ಉದ್ಯೋಗ ನಮ್ಗ ಒಂದ್ ಎಮ್ಮಾರ್ಕ್ ಬಂದು ಒಂದ್ ಹೊಳ್ಳಿ ಹೋಗಿವಿ. ನಾವು ಈಗ ಒಂದ್ ಎಮ್ಮಾರ್ಕ್ ಬಂದಿ ಹೊಳ್ಳಿ ಹೊಂಟೇವಿ. ಅಧಿಕಾರಿಗಳು ತಮ್ಮ ಕರ್ತವ್ಯದ ಸಮಯದಲ್ಲಿ ತಮ್ಮ ಸ್ಥಳದಲ್ಲಿ ಇರುವುದಿಲ್ಲ. ಹಾಗಾದ್ರೆ ನಾವು ಯಾರಿಗೆ ಮಾಹಿತಿ ಕೇಳಬೇಕು? ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಿಟ್ಟು ಪಹಣಿ ಪಡೆಯಲು ಬಂದಿದ್ದೇವೆ. ದಿನನಿತ್ಯ ದುಡಿಯಲು ಹೋಗದೇ ಇದ್ದರೆ ನಮ್ಮ ಜೀವನ ನಡೆಯುವುದು ಕಷ್ಟ ಸಾಧ್ಯವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿದರೆ ಯಾರ ಹತ್ತಿರ ಹೋಗಿ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಒಂದು ವೇಳೆ ಪಹಣಿ ವಿತರಣೆಯಲ್ಲಿ ತಾಂತ್ರಿಕ ದೋಷ ಉಂಟಾದರೆ ಜನಸಾಮಾನ್ಯರಿಗೆ ತಿಳಿಯುವಂತೆ ನೋಟಿಸ್ ಅಂಟಿಸಬೇಕು, ಇಲ್ಲವೇ ದಿನಪತ್ರಿಕೆಗಳಲ್ಲಿ ಮಾಹಿತಿ ನೀಡಬೇಕು, ಇಲ್ಲವೇ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಸೇವಾ ಸ್ಥಳದಲ್ಲಿ ಕುಳಿತು ರೈತರಿಗೆ ಮಾಹಿತಿ ನೀಡಬೇಕು. ಇದ್ಯಾವುದು ಈ ಶಿರಹಟ್ಟಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಆಗುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜಯಂತಿ ಮಾಡಾಕತ್ತಿದ್ರು ಮುಗಿಸ್ಕೊಂಡು ಬಂದ್ ಕುಂತೇನೆ ಈಗ ಜಸ್ಟ್ ಎಲ್ಲಾರ ಹೋಗಿ ಇನ್ನು ವಿಚಾರ ಎಲ್ಲಿ ಮಠ ಬಂದೈತಿ ಸುದ್ದಿ ನಾವ್ ಕೇಳ್ತೇವಿ. ನೀವು ಉತ್ತರ ಕೊಡ್ರಿ. ಮತ್ತೆ ನೀವು ಉತ್ತರ ಕೊಡ್ಸಿದ ಕುತ್ಕೊಂಡ್ಬಿಟ್ಟು ಎಲ್ಲಾರ ಕುತ್ಕೊಂಡ್ರ ನಾವು ಹಣಿಕೆ ಇಟ್ಕೊಂಡು ಹೊಳ್ಳಿ ಹೋಗೋಣ. ನಾವು ನಮ್ಮ ಹೆಸರು ನಿಂಗಪ್ಪ ರಾಮಪ್ಪ ಬಾಲಣ್ಣ ಅವ್ರು ಅಂತ ಹೇಳಿ. ಮನುಷ್ಯ ಮೊದಲು ಮಾಡ್ಬೇಕ. ಜನರು ಕೂಡಿದಾಗ ನಾವು ಮಾಡಿದ್ರು ಅದಕ್ಕೆ ನಮಗೆ ಯೋಗ್ಯ ಅನ್ನೋಂಗಿಲ್ಲ. ನೀವು ಅಂತವನ್ನ ಮೊದಲು ಪರಿಶೀಲನೆ ಮಾಡಿ ಮಾಡ್ರಿ, ಹಾಕ್ರಿ ಅವ್ರು ತಗೋರಿ. ಇಟ್ಕಿಯಿಂದ ಸ್ಟ್ರೇಟಿ ಬರ್ಬೇಕಾದ್ರೆ ನಮ್ಗೆ ಹುಚ್ಚಿಡ್ತಲ್ಲ ತಗೋರಿ. ಎಲ್ಲ ನೆಟ್ಗೆ ಮಾತಾಡ್ರಿ ಅಂತ ಹೇಳ್ತೀರಿ. ಮಾಡುದು ಇವ್ ನೆಟ್ರಿಗೆ ಕೆಲಸ ಮಾಡಿ ಈಗ ನೋಡಿ ನಮ್ ಕಂಡು ನಿಮ್ಗೆ ಯಾಕೆ ಮಾತು ಬರ್ತಾವ. ಇವ್ರೆಲ್ಲ ಹಾಕ್ರಿ. ಬಂದವ್ರಿಗೆ ಹೆಂಗಾರ ಚಂದಾಗಿ ಮಾತಾಡೋದು ಬರ್ತಿಲ್ಲ. ಬಂದವ್ರಿಗೆ ಮರ್ಯಾದಿರೋಂಗಿಲ್ಲ. ಇಲ್ಲಿ ಬರ ಯೋ ಅಂತ ನೆಟ್ಗೆ ಮಾತಾಡೋ ಅಂತ ಹೇಳ್ತಿದ್ದೆ.